ಸೊ ನಮಗಂತೂ ನೀವು ಹೇಳ್ತಾ ಹೇಳ್ತಾ ಹೆದರಿಕೆಗಿಂತ ಜಾಸ್ತಿ ನಿಮ್ಮ ಜೊತೆ ಬರಬೇಕು ವೆಸ್ಟರ್ನ್ ಘಾಟ್ಸ್ಗೆ, ಇದನ್ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಖಂಡಿತ ಬರ್ತೀವಿ ಸರ್, ಅಲ್ಲೊಂದು ವಿಡಿಯೋ ನಾವು ಮಾಡಲೇಬೇಕು. ಖಂಡಿತ ಬನ್ನಿ, ಅದೇ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಯು ವಿಲ್ ಬಿ ವಾಕಿಂಗ್ ವಿತ್ ಹಿಮ್. ನಾವಿಬ್ಬರು ಹೋಗಿ ಒಂದು ಕಾಳಿಂಗ ಸರ್ಪನ ಸಂರಕ್ಷಣೆ ಮಾಡೋಣ, ಅದನ್ನ ಹಿಡ್ಕೊಂಡು ಹೋಗಿ ಕಾಡಿಗೆ ಬಿಡೋಣ. ನೀವು ನನ್ನ ಫೀಲಿಂಗ್ ನಿಮ್ಗೆ ಅವತ್ತು ಅರ್ಥ ಆಗುತ್ತೆ, ಯಾವ ರೀತಿ ಒಂದು ಹಾವನ್ನ ಕಾಪಾಡಿದ್ದೀವಿ ಇವತ್ತು. ನೀವು ಹೇಳಿದ್ರೆ ದೇವ್ರನ್ನ ನಂಬೋದೇ ಇಲ್ಲ. ನನಗೆ ಕಾಯಕವೇ ಕೈಲಾಸ, ನನಗೆ ಕಾಳಿಂಗನೇ ದೇವರು. ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು. ಒಂದು ಹಾವು ಹಿಡಿದ್ರೆ ಅವತ್ತು ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ಇಂಥ ಒಂದು ಒಳ್ಳೆ ರಿಸರ್ಚ್ ಮಾಡಿ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಒಂದು ರಿಸರ್ಚ್ ಮಾಡಿ ನಾವು ಪ್ರಪಂಚಕ್ಕೆ ಹೇಳೋದಾಗಲಿ ಒಂದು ಒಳ್ಳೇದಾಗತ್ತೆ ಅಂದರೆ ನನಗೆ ಅದೇ ದೇವರು. ಪ್ಲೀಸ್ ಬನ್ನಿ, ನೀವು ಆ ಕಾಡಲ್ಲಿ ಬಂದರೆ ಅದೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ವಿ ಕ್ಯಾನ್ ಡೂ ದ್ಯಾಟ್. ಶ್ಯೂರ್ ಸರ್. ಆ್ಯಂಡ್ ಆಲ್ಸೋ ನೀವು ಹೇಳ್ತೀರಾ ಹಾವನ್ನ ಹಿಡಿಯೋದಕ್ಕಿಂತ ಕಾಡಲ್ಲಿ ಅದನ್ನ ಬಿಡೋದು ಕಷ್ಟ ಅಂತ. ವಿ ಥಾಟ್ ಹಿಡಿಯೋದು ಕಷ್ಟ ಅಂತ. ಬಿಡೋದಂದ್ರೆ ಬಿಡೋದು ಹುಷಾರಾಗಿರ್ಬೇಕು, ಮತ್ತೆ ಜನ ಎಲ್ಲಿ ಇಲ್ಲ ಆ ಜಾಗದಲ್ಲಿ ಬಿಡಬೇಕಾಗತ್ತೆ. ಸೊ ಅದೆಲ್ಲ ತುಂಬ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಹಿಡಿದಾದ್ಮೇಲೆ ಒಬ್ರಿಗೆ ಸಹಾಯ ಆಗಬೇಕು ಹೊರತು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ನೀವು ಒಂದು ಊರಲ್ಲಿ ಹಿಡ್ಕೊಂಡು ಹೋಗಿ ಇನ್ನೊಂದು ಊರಲ್ಲಿ ಬಿಟ್ಟರೆ ಆ ಊರಲ್ಲಿರೋರಿಗೆ ತೊಂದರೆ ಆಗುತ್ತೆ. ಸೊ ನಾವು ಆ ರೀತಿ ಮಾಡಲ್ಲ. ಅದೂ ಒಂದು ತಪ್ಪು ಭಾವನೆ ಇದೆ ಜನಕ್ಕೆ. ಇದು ಅಲ್ಲಿರೋ ಹಾವೆಲ್ಲ ಗೌರಿಶಂಕರ್ ಅವರೇ ಇಟ್ಟಿದ್ದು ಬಿಟ್ಟಿದ್ದು ಅಂತ ತಪ್ಪಾಗುತ್ತೆ. ಅದು ನಿಮ್ಮದೇ ಹಾವು, ನಾವು ಅದನ್ನ ಹೋಗಿ ಓದ್ತೀವಿ, ಸಂಶೋಧನೆ ಮಾಡ್ತೀವಿ ಹೊರತು ಹಾವು ನಮ್ದಲ್ಲ, ನಿಮ್ಮದೇ. ಅದು ನಿಮ್ಮ ಊರಿಗೆ ಸ್ವಂತ ಅದು. ಸೊ ನಾವು ತುಂಬಾ ಕೇರ್ಫುಲ್ ಆಗಿ ರಿಲೀಸ್ ಮಾಡ್ತೀವಿ. ನಿಮ್ಮ ಊರಲ್ಲಿ ಹಿಡಿದು ಇನ್ನೊಂದು ಊರಲ್ಲಿ ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಊರಲ್ಲಿ ಸ್ವಲ್ಪ ದೂರ, ಮನೆಗಳಿಂದ ದೂರ ಕಾಡಲ್ಲಿ ಬಿಡ್ತೀವಿ. ಅಲ್ಲ, ಮನೆಗಳಲ್ಲಿ ಮಲೆನಾಡು ಪ್ರದೇಶದಲ್ಲಂತೂ ಸಾಕಷ್ಟು ಮನೆಗಳಲ್ಲಿ ಬರುತ್ತೆ ಹೋಗುತ್ತೆ, ಜನ ಅದನ್ನ ಪೂಜೆ ಮಾಡ್ತಾರೆ, ತೊಂದರೆ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಇದನ್ನ ಹೇಳ್ತಾ ಇದ್ರು. ಅವರು ಟಿ ನರಸೀಪುರದಲ್ಲಿ ಇದ್ದಂತಹ ಸಮಯದಲ್ಲಿ ಅವ್ರ ಮನೆ ಹಿತ್ತಲಲ್ಲಿ ಹಾವು ಬಂದು ಹೋಗಿ ಮಾಡೋದಂತೆ. ಒಂದ್ಸಲ ಅವ್ರ ಕಾಲ್ಗೆ ಸುತ್ಕೊಂಡ್ಬಿಟ್ಟಿತ್ತು, ಬಟ್ ಏನು ಮಾಡ್ತಿರ್ಲಿಲ್ಲ. ಇವರು ಬಿಡಿಸ್ಕೊಳ್ಳೋರು, ಅದು ಅವಾಗವಾಗ ಬಂದು ಸುತ್ಕೊಳ್ಳೋದು, ಇದನ್ನ ಕೇಳಿದೀವಷ್ಟೇ. ಸೊ ಒಂದು ಎಲ್ಲಾ ಹಾವುಗಳು ದೇ ಆರ್ ನಾಟ್ ವೆನಮಸ್, ಅಂದ್ರೆ ವಿಷಕಾರಿಯಾಗಿರೋದಿಲ್ಲ ಅನ್ನೋದು. ಮತ್ತೊಂದು ಅವಾಗೆಲ್ಲ ಒಂದು ಸಹಬಾಳ್ವೆ ಇರ್ತಿತ್ತು. ಐ ಥಿಂಕ್ ಪ್ರಾಣಿಗಳು ಎಲ್ಲ ಪ್ರಭೇದಗಳು ವಿತ್ ಹ್ಯೂಮನ್ಸ್ ಅದೊಂದು ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ರು. ಇವಾಗ ಇಲ್ಲ, ಆ ಟೈಮಲ್ಲಿ ನನಗೆ ನನ್ನ ಪ್ರಕಾರ ಒಳ್ಳೆ ನಾಲೆಜ್ ಇತ್ತು, ಅವರು ಅದ್ರ ಜೊತೆಗೆ ಬೆಳೀತಾ ಇದ್ರು. ಈಗ ಇವರಿಗೆ ತುಂಬ ನಾಲೆಜ್ ಬಂದು ಏನಂತಾರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿ ಈ ರೀಲ್ಸ್ ಎಲ್ಲ ಬಂದು ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ. ಅಮೇರಿಕನ್ ಹಾವು ರ್ಯಾಟಲ್ ಸ್ನೇಕ್ನ ನಮ್ಮ ಇಂಡಿಯಾ ಹಾವಿಗೆ ಮಿಕ್ಸ್ ಮಾಡ್ತಾರೆ, ಬ್ಲ್ಯಾಕ್ ಮಾಂಬಾದು ಮಿಕ್ಸ್ ಮಾಡ್ತಾರೆ. ಸೊ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ಅದರಲ್ಲೂ ಈಗ ರೀಲ್ಸ್ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಅ ಬ್ಯಾಡ್ ಐಡಿಯಾ. ಈ ಸೋಷಿಯಲ್ ಮೀಡಿಯಾ ಹ್ಯಾಸ್ ಅ ನೆಗೆಟಿವ್ ಪಾರ್ಟ್ ಆಲ್ಸೋ. ಈ 4 ಪ್ರಭೇದಗಳು ಸರ್, ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೀನಿ. ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ಅದರ್ ಅಂತ ನಮಗೆ ಹೇಳಿ. ವಾಟ್ ಇಸ್ ದ ಹೈಲೈಟ್ ಆಫ್? ಸೊ ಜೆನೆಟಿಕಲಿ ನಿಮ್ಗೆ ಗೊತ್ತಿರಬೇಕು, ನಮ್ಮ ಮನುಷ್ಯರಿಗೂ ಮಂಗನಿಂದ ಮಾನವ ಅಂತೀವಿ, ಚಿಂಪ್ಯಾನ್ಸಿಗೂ 1% ಜೆನೆಟಿಕ್ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಅದ್ರ ಜೊತೆ ಎನೆಗೊಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮೇಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಕಾಂಟ್ ಬ್ರೀಡ್ ವಿತ್ ಚಿಂಪ್ಯಾನ್ಸಿ ಬಿಕಾಸ್ ವಿ ಆರ್ divided. We have gone different species. But it is so surprising, shocking. Yakandre the difference is, to be accurate, it's just 1.2%. ಅಥವಾ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 98.8% ಅಷ್ಟು ವಿ ಆರ್ ಸಿಮಿಲರ್. ಬಟ್ ಹೇಗೆ ಇಷ್ಟೊಂದು ಅಂದ್ರೆ ಜಸ್ಟ್ ದಟ್ 1.2% ಕಾಂಟ್ರಿಬ್ಯೂಟ್ಸ್ ಟು ಆಲ್ಮೋಸ್ಟ್ 35 ಮಿಲಿಯನ್ ಡಿಫರೆನ್ಸಸ್. ಕರೆಕ್ಟ್. ಆ ರೀತಿ ನಮ್ಮ ಕಾಳಿಂಗಾಗೆ 1 to 4% ದೇ ಆರ್ ಡಿಫರೆಂಟ್. Are they different or no? ಸಿಕ್ಕಾಪಟ್ಟೆ Definitely different. 4% ವರೆಗೂ ವ್ಯತ್ಯಾಸಗಳಿದೆ. ನಮ್ಮ ಚಿಂಪಾಂಜಿ ಮಧ್ಯೆ ಜಸ್ಟ್ 1.2% ಡಿಫರೆನ್ಸ್ ಇದೆ ಅಂದ್ರೆ ದಿಸ್ ಇಸ್ ಲೈಕ್ ಟೂ ಮಚ್. ಸೊ ಅದಕ್ಕೆ ನಾನು ಅದನ್ನ ಬೇರೆ ಬೇರೆ ಪ್ರಭೇದಗಳಾಗಿ ಮಾಡಿದ್ವಿ. ನೀವು ಹೇಳಿದ್ರಿ 1960-61ರಲ್ಲಿ ದರಿಯಾಂಗಲ ಬಂದು ಸಬ್ ಸ್ಪೀಶೀಸ್ ಮಾಡಿದ್ರು. ಆದರೆ ಅವರು ಈ ತರ ಒಂದು ಡೇಟಾ ಇರ್ತಿಲ್ಲ, ಈ ತರ ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಿಲ್ಲ ಅವರು. ಅದರಿಂದ ಅದನ್ನ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಅದನ್ನ ರಿಜೆಕ್ಟ್ ಮಾಡಿದ್ರು. ಅದರಿಂದ ಅವಾಗಿಂದ ಇವಾಗವರೆಗೂ ಓಫಿಫಿಗಿಸ್ ಹ್ಯಾನ ಇದ್ದಿದ್ದು. ಈಗ 4 ಪ್ರಭೇದಗಳಾಗಿದ್ದಾವೆ. ನಮ್ಮ ಪಶ್ಚಿಮ ಘಟ್ಟದ್ದು ಮತ್ತು ಈಸ್ಟರ್ನ್ ಘಾಟ್ಸಿಂದ ಕಂಬೋಡಿಯಾ ಥೈಲ್ಯಾಂಡ್ವರೆಗೂ 2ನೇದು. 3ನೇದು ನಮ್ಮ ಸುಮಟ್ರಾ, ಬಾಲಿ, ಇಂಡೋನೇಷ್ಯಾ, ಬೋರ್ನಿಯೋ, ಅದರಲ್ಲಿ 3ನೇದು. 4ನೇದು ಫಿಲಿಪೀನ್ಸಲ್ಲಿ ಒಂದು ಐಲ್ಯಾಂಡ್ ಇದೆ, ಲೂಸಾನ್ ಅಂತ, ಅಲ್ಲಿದೆ. ಸೊ ಈ 4ಗೂ ಕಂಪೇರ್ ಮಾಡಿದಾಗ 1ರಿಂದ 4% ಅಷ್ಟು ಜೆನೆಟಿಕ್ ವೇರಿಯೇಷನ್ಸ್ ಇದೆ. ಅದಕ್ಕೆ ನೆಕ್ಸ್ಟ್ ಸಾಮಾನ್ಯ ಮನುಷ್ಯನಿಗೆ ತಿಳಿಬೇಕಂದ್ರೆ ಫಿಸಿಕಲ್ ಫೀಚರ್ಸ್ ಹೇಗಿದೆ ಅಂತ. ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕಂಡಿಡ್ತೀವಿ ನಾವು. ನಮ್ಮ ಕಾಳಿಂಗ ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ ಸ್ಪೀಷೀಸ್ಗೆ ಅದಕ್ಕೆ ಏನೋ ಪಟ್ಟೆಗಳಿರ್ತವೆ ಅಲ್ವಾ, ಬ್ಯಾಂಡ್ಸ್ ಅಂತೀವಿ. ಅದು ಲೆಸ್ ದೆನ್ 40 ಇರ್ತವೆ. ಸೊ ನೀವು ಯಾವುದೋ ಒಂದು ಫೋಟೋ ನಿಮಗೆ ಕಳಿಸಿದ್ರೆ ನೀವು ನಿಮ್ಮ ವೀಕ್ಷಕರೆಲ್ಲ ಈಗ ಎಕ್ಸ್ಪರ್ಟ್ ಆಗ್ತಾರೆ. ನಾನು 10 ವರ್ಷ ತೊಗೊಂಡೆ, ಬಟ್ ನಿಮಗೆ ಈಸಿಯಾಗಿ ಆನ್ಸರ್ ಕೊಡ್ತಾ ಇದ್ದೀನಿ. ನೋಡಿದ ತಕ್ಷಣ ಆ ಬ್ಯಾಂಡ್ ನೀವು ಕೌಂಟ್ ಮಾಡಿ 38, 36, 40 ಒಳಗಡೆ ಇದ್ದರೆ ಇದು ಓಫಿಫಿಗಸ್ ಕಾಳಿಂಗ ಅಂತ ಹೇಳ್ಬೋದು ನೀವು.
40ರಿಂದ 70 ಬಂತಂದರೆ ಅದು ಎರಡನೇ ಸ್ಪೀಶೀಸ್ ಓಫಿಫಿಗಸ್ ಹ್ಯಾನಾ. ಓಕೆ. ಸೊ ನೀವು ಕರೆಕ್ಟಾಗಿ ಕೌಂಟ್ ಮಾಡಿ 55-60 ಬಂತಂದರೆ ದಟ್ ವಿಲ್ ಬಿಕಮ್ ಸೆಕೆಂಡ್ ಸ್ಪೀಶೀಸ್. 70 to 100 ಇದ್ದರೆ 70ಗೆ ಮೇಲೆ ಇದ್ದರೆ ನಿಮಗೆ ಕೌಂಟೇ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದು ಥರ್ಡ್ ಸ್ಪೀಶೀಸ್ ಓಫಿಫಿಗಸ್ ಬಂಗಾರಸ್. 4ನೇ ಸ್ಪೀಶೀಸ್ ವೆರಿ ಇಂಟ್ರೆಸ್ಟಿಂಗ್. ಲೂಸಾನ್ ಐಲ್ಯಾಂಡಲ್ಲಿರೋದಕ್ಕೆ ಬ್ಯಾಂಡೇ ಇರೋದಿಲ್ಲ, ಒಂದು ಕೇರೆ ಯಾವ ಥರ ಇರ್ತದೆ, ಪ್ಲೇನ್ ಆಗಿರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಲೂಸಾನ್ ಸ್ಪೆಸಿಮನ್ ನಮ್ಮ ಕಾಳಿಂಗನ್ನು ಇಟ್ಟು ನೋಡಿದ್ರೆ ಇದ್ಯಾವುದು ಬೇರೆ ಥರ ಇದೆಯಲ್ಲ ಅಂತ ಹೆಡೆ ಬಿಚ್ಚೋದನ್ನು ಬಿಟ್ಟರೆ ದೇ ಲುಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಸ್ಕೇಲ್ಸ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಇದೊಂದು ಕಂಡಿಡಿದ್ವಿ. ಅಂದರೆ 200ಗಿಂತ ಹೆಚ್ಚಿನ ಸ್ಯಾಂಪಲು ಎಲ್ಲ ಮ್ಯೂಸಿಯಮ್ಗೆಲ್ಲೂ ಹೋಗಿ ಪ್ರಿಸರ್ವ್ ಮಾಡಿರೋದು ಫೋಟೋಸ್ ಎಲ್ಲ ತೊಗೊಂಡು ಅದ್ರಲ್ಲಿ ನಾನು ಬ್ಯಾಂಡ್ ಕೌಂಟ್ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ವಾವ್. ಆ್ಯಂಡ್ ಕೇಳಬಹುದು ಜನ ಏನಾಯಿತು, ಏನಕ್ಕೆ ಈ ಕ್ಲಾಸಿಫಿಕೇಶನ್ ಬೇಕಿತ್ತು ಅಂತ. ಅಂಥವ್ರಿಗೆ ಒಂದು ಫಾರ್ ಸ್ನೇಕ್ ಬೈಟ್ ಮ್ಯಾನೇಜ್ಮೆಂಟ್, ಮತ್ತೊಂದು ಫಾರ್ ಸ್ಪೀಶೀಸ್ ಕನ್ವರ್ಷನ್, ಮತ್ತೊಂದು ಫಾರ್ ಫ್ಯೂಚರ್ ರಿಸರ್ಚ್. ಇದ್ರ ಬಗ್ಗೆ ನಮಗೆ ಹೇಳಿ ಸರ್. ಆ್ಯಂಡ್ ಆಲ್ಸೋ ಇವಾಗ ನಾವು ಒಂದು ಹಾವಿನ ವಿಷ ತೆಗಿತೀರಾ ಅಂದರೆ ಅದು ಬರೀ ಆಂಟಿವೆನಮ್ ಡೆವಲಪ್ ಮಾಡೋದಕ್ಕೆ ಮಾತ್ರ ಅಲ್ಲದಿರಾ ಇದರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮೆಡಿಸಿನಲ್ ರಿಸರ್ಚ್ಗೆ ಇದು ಬಹಳವಾಗಿ ಯೂಸ್ ಆಗ್ತದೆ. ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್ ಆನ್ ದಟ್. ಅನ್ಫಾರ್ಚುನೇಟ್ಲಿ ಇದೆ ನಮ್ಮ ಮನುಷ್ಯರು ಹೇಗಾಗಿದ್ವಿ ಅಂದರೆ ದೇವರಿಗೆ ನೆಕ್ಸ್ಟ್ ಆಗಿಬಿಟ್ಟಿದ್ವಿ. ದೇವರು ಇದ್ದಾರಾ ಇಲ್ವಾ ಗೊತ್ತಿಲ್ಲ, ಅದ್ರ ಮನುಷ್ಯರು ನಮಗೆ ಉಪಯೋಗ ಆದರೆ ಇಟ್ಕೋಬೇಕು, ಇಲ್ಲ ಅಂದರೆ ಅದನ್ನು ಸಾಯಿಸ್ಬಿಡ್ಬೇಕು, ಆ ರೀತಿ ಆಗಿಬಿಟ್ಟಿದ್ವಿ. ಸೊ ಅವರ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಹಾವುಗಳು ತುಂಬಾ ಇಂಪಾರ್ಟೆಂಟ್. ಈ 4 ಪ್ರಭೇದಗಳು ಯಾಕೆಂದರೆ ನಾವು ಥೈಲ್ಯಾಂಡ್ ಆ್ಯಂಟಿವೆನಮ್ ಇಟ್ಕೊಂಡಿದ್ದೆ, ಇವತ್ತೆಲ್ಲ ವರ್ಕ್ ಆಗುತ್ತಾ ಇಲ್ಲ ಅಂದರೆ ಒಂದೇ ಪ್ರಭೇದ ಆಗಿದ್ದಕ್ಕೆ ನಾವು ಇಟ್ಕೊಂಡಿದ್ವಿ. ಬೇರೆ ಪ್ರಭೇದ ಆಗಿದೆ ಅಂದರೆ ಇದಕ್ಕೆ ಆ್ಯಂಟಿವೆನಮ್ ಮೊದಲೇ ಕಂಡುಹಿಡಿದಿರ್ಬೋದಾಗಿತ್ತಲ್ಲ, ಬಿಕಾಸ್ ಆ ವಿಷಯ ಗೊತ್ತಿರಲಿಲ್ಲ, ಕಂಡುಹಿಡ್ದಿಲ್ಲ. ಸೊ ಈ ಒಂದು ರಿಸರ್ಚ್ ನಾನು ಮಾಡಿರೋದು ಮುಂದೆ 10, 15, 20 ವರ್ಷ ಮಾಡುವಷ್ಟು ರಿಸರ್ಚ್ಗೆ ನಾನು ಫೌಂಡೇಶನ್ ಹಾಕಿಟ್ಟಿದ್ದೀನಿ. ವಿಷಯದ ಬಗ್ಗೆ ರಿಸರ್ಚ್ ಮಾಡ್ಬೋದು. ಈಗ ನಮ್ಮದೇ ಕಾಳಿಂಗಗೆ ಒಂದು ಆ್ಯಂಟಿವೆನಮ್ ಬರಬೇಕು, ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಅದು ಪ್ರಾಸೆಸ್ಸಲ್ಲಿದೆ. ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಸ್ಟೇಟ್ಗಳಲ್ಲಿ ಆ ಒಂದು ಊರಲ್ಲಿ ಕಿಂಗ್ ಕೋಬ್ರಾ ಫ್ರಮ್ ವೆಸ್ಟರ್ನ್ ಘಾಟ್ಸ್ಗೆ ಆ್ಯಂಟಿವೆನಮ್ ತಯಾರಿ ಮಾಡಬೇಕು. ಸೊ ನನ್ನ ಒಂದು ರಿಸರ್ಚ್ ಅದಕ್ಕೆ ಉಪಯೋಗ ಆಯಿತು ಅಂತ ಹೇಳ್ಬೋದು. ಮತ್ತು ಮನುಷ್ಯರಿಗೆ ಮುಖ್ಯವಾಗಿ ಹಾವುಗಳು ಕಚ್ಚಿದ್ರೆ ವಿಷ ಮದ್ದು ತಯಾರಿ ಮಾಡೋದು ಹಾವುಗಳ ವಿಷದಿಂದನೇ. ಸೊ ನೀವು ಹಾವುಗಳು ಸಾಯಿಸ್ತಿದ್ರೆ ಮತ್ತು ನಮಗೆ ಮದ್ದು ತಯಾರಿ ಮಾಡೋದೇನು ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಇಟ್ಸ್ ಅ ಶಾರ್ಟೇಜ್ ಇದು ಆ್ಯಂಟಿವೆನಮ್ ಕಡಿಮೆ ಇದೆ, ಯಾಕಂದರೆ ಆ್ಯಂಟಿವೆನಮ್ ತಯಾರಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ನೀವು ಹೇಳ್ದಂಗೆ ಪೇಯ್ನ್ ಕಿಲ್ಲರ್ಸ್ ಹಾವಿನ ವಿಷದಿಂದ ತಯಾರಿ ಮಾಡ್ತಾರೆ, ಕ್ಯಾನ್ಸರ್ಗೆ ಕೆಲವು ಮದ್ದುಗಳನ್ನು ತಯಾರಿ ಮಾಡ್ತಾರೆ, ಮತ್ತು ಡಯಾಬಿಟಿಸ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಟ್ವಿಚಿಂಗ್, ಮಸಲ್ ಟ್ವಿಚಿಂಗ್ ಅಂತಾರೆ ಕೆಲವರಿಗೆಲ್ಲ ಇರುತ್ತೆ, ಕಣ್ಣಲ್ಲಿ ಇಲ್ಲೆಲ್ಲ ಟ್ವಿಚ್ ಆಗ್ತಾ ಇರ್ತದೆ, ಅದಕ್ಕೆ ಕೆಲವು ಮದ್ದುಗಳನ್ನು ನಾವು ಹಾವಿನ ವಿಷದಿಂದ ತಯಾರಿ ಮಾಡ್ತೀವಿ. ಇನ್ನೂ ಎಷ್ಟೋ ಮಾಡೋದಿದೆ ನಮ್ಮಲ್ಲಿ. ದೇವರು ಅನ್ನೋದು ದೇವಸ್ಥಾನಗಳು ಇಂಪಾರ್ಟೆಂಟೇ, ಆದರೆ ದೇವರೇ ಎಲ್ಲರನ್ನೂ ರಕ್ಷಣೆ ಮಾಡಲ್ಲ, ಮದ್ದುಗಳು ರಕ್ಷಣೆ ಮಾಡ್ತವೆ. ಎಷ್ಟು ದೇವಸ್ಥಾನಗಳು ಕಟ್ತವೆಯೋ ಅಷ್ಟು ವೆನಮ್ ವಿಷ ತೆಗೆದು ಅದರಲ್ಲಿ ಮದ್ದು ಮಾಡೋದಿದ್ರೂ ಒಳ್ಳೆಯದೇ. ನಮ್ಮ ಬೇರೆ ದೇಶದಲ್ಲಿ ನೋಡಿ ಚರ್ಚು ಇದ್ದಾವೆ, ಹಾವುಗಳ ವಿಷ ತೆಗೆದು ಅದರ ಮದ್ದನ್ನು ತಯಾರಿ ಮಾಡೋದು ರಿಸರ್ಚ್ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗಿದೆ, ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ನಾವು ರಿಸರ್ಚ್ನ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ನನ್ನ ಒಂದು ಉದ್ದೇಶ ಅಂದರೆ ರಿಸರ್ಚ್ ಜಾಸ್ತಿ ಆಗಬೇಕು. ಮತ್ತು ಸಂರಕ್ಷಣೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ತುಂಬ ವಿಷಯ, ಭತ್ತ. ನಾವು ಭತ್ತನೇ ಬೆಳೆಯೋದು. ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ ರೈಸ್. 20ರಿಂದ 30 ಕೆಲವೊಮ್ಮೆ 40% ಅಷ್ಟು ಭತ್ತನ ಇಲಿಗಳು ನಾಶ ಮಾಡ್ತವೆ. ನಾಶ ಅಂದರೆ ಇಲಿಗಳು ಗೊತ್ತಲ್ಲ, ಮಲ್ಟಿಪ್ಲೈ ಆಗ್ತವೆ. ಮರಿಗಳಿಗೆ ಫೀಡ್ ಮಾಡಬೇಕಂದ್ರೆ ಭತ್ತ ಬೆಳೆದಿರ್ತವಲ್ಲ ಚಿಕ್ಕದು, ಅದನ್ನು ತಗೊಂಡೋಗಿ ಫೀಡ್ ಮಾಡ್ತವೆ. 40% ಅಷ್ಟು ಭತ್ತನ ನಾಶ ಮಾಡೋದು ನಮ್ಮ ಇಲಿಗಳು. ಆ ಇಲಿ ಮಾಡಿರೋ ಬಿಲ ಒಳಗಡೆ ಹೋಗಿ ಆ ಪೂರ್ತಿ ಫ್ಯಾಮಿಲಿನ ತಿಂದು ನಮಗೆ ಸಪೋರ್ಟ್ ಮಾಡೋದಂದರೆ ಹಾವು ಒಂದೇ. ನಾವೆಲ್ಲ ಹೇಳ್ಬೋದು ಬೆಕ್ಕು ಅಂತ, ಆ ಇಲಿ ಆಚೆ ಬಂದರೆ ಮಾತ್ರ ಬೆಕ್ಕು ಹಿಡಿಯುತ್ತೆ, ಪಕ್ಷಿಗಳು ಆಚೆ ಓಡೋದಾಗ ಹಿಡ್ಕೊಂಡು ಹೋಗುತ್ತೆ, ಆದರೆ ಬಿಲದಲ್ಲಿ ಹೋಗಿ ಹಿಡಿಯುವಂಥ ಪ್ರಾಣಿ ಯಾವುದೂ ಇಲ್ಲ, ಹಾವು ಒಂದೇ. ಸೊ ಕೀಪ್ ಇನ್ ಮೈಂಡ್, ನಮಗೆ ತುಂಬಾ ಅನುಕೂಲ ಇದೆ ಹಾವುಗಳಿಂದ. ಆ್ಯಂಡ್ ಯು ರೈಟ್ಲಿ ಸೆಡ್, ನಾವು ವಿ ಆರ್ ನೆಕ್ಸ್ಟ್ ಟು ಗಾಡ್ ಅಂತ ಅನ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದ್ರೆ ಅದರಿಂದ ನಮ್ಗೆ ಏನು ಪ್ರಯೋಜನ ಅಂತ ನಾವು ಏನು ಕೇಳ್ತೀವಿ ಆ ಪ್ರಶ್ನೆನೇ ತಪ್ಪು. ಯಾಕಂದ್ರೆ ಐ ಥಿಂಕ್ ಹಾವುಗಳು ಇದನ್ನ ಕೇಳಬೇಕು ಬಿಕಾಸ್ ನಮಗಿಂತ ಮುಂಚೆ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಹಾವುಗಳ ಎಕ್ಸಿಸ್ಟೆನ್ಸ್ ಇದೆ. ಅಂಡ್ ಡೈನಾಸರ್ ಯುಗದಲ್ಲಿ ಇದ್ದಂಥ ಯಾವ್ದಾದ್ರು ಒಂದು ಪ್ರಭೇದ ಅಂದ್ರೆ ಅದು ಹಾವು, ಮತ್ತೆ ಮೊಸಳೆಗಳಿರಬಹುದು, ಜೊತೆಗೆ ಟಾರ್ಟಾಯ್ಸ್ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಕೆಲವೊಂದು ಪ್ರಭೇದದ ಪಕ್ಷಿಗಳು
ಇದೆಲ್ಲ ಅವಾಗಿಂದ ಇದ್ದು ಬಂದಂಥದ್ದು, ನಾವು ಅದನ್ನ ಹೊಡೆದಾಕಿ ಇವತ್ತಿನ ದಿನ ವೇರ್ ಆಸ್ಕಿಂಗ್ ಅದರಿಂದ ಏನ್ ಪ್ರಯೋಜನ, ಕಚ್ಚತೆ ವಿಷ, ಅದನ್ನ ನೋಡಿದ್ರೆ ಕೊಲ್ಬೇಕು ಅನ್ನೋದು ರೈಟ್ಫುಲಿ ನಮಗಿಂತ ಜಾಸ್ತಿ ಹಕ್ಕು ಅವುಗಳಿಗೆ ನಾವು ಮಂಗನಿಂದ ಮಾನವ ಆಗಿದ್ದು 5 ಮಿಲಿಯನ್ ಇಯರ್ ಅಂದ್ರೆ 50 ವರ್ಷಗಳ ಹಿಂದೆ ಮಾತ್ರ. ಈಗ ಒಂದು 10,000 15 ವರ್ಷದಿಂದ ನಾವು ಅಗ್ರಿಕಲ್ಚರ್ ಎಲ್ಲ ಮಾಡಿಕೊಂಡು ಇಂಡಸ್ಟ್ರಿಯಲೈಸೇಷನ್ ಎಲ್ಲ ನೋಡಿದ್ರೆ ಇವಾಗ ಒಂದು 50-60 ವರ್ಷದಿಂದನೇ ಆಗಿರೋದು ಅಲ್ವಾ. ಅದು ಇವಾಗ ಒಂದು 10-20 ವರ್ಷದಿಂದ ಈ ಡೆವಲಪ್ಮೆಂಟ್ ಅಂತ ಹೆಸರಲ್ಲಿ ಇಷ್ಟೊಂದು ಬಿಲ್ಡಿಂಗು, ಸಾಫ್ಟ್ವೇರು, ಹಾಗೆ ಹೀಗೆ ಎಷ್ಟು ಒಂದು ಹಾಳು ಮಾಡಿದೀವಿ ಅಂತ. ಐ ಮೀನ್ ಐ ಕಾಲ್ ದಿಸ್ as a ಸೆಲ್ಫ್ ಡಿಸ್ಟ್ರಾಕ್ಷನ್. ನಮ್ಮನ್ನ ನಾವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಐ ಆಮ್ ಓಕೆ ವಿತ್ ಇಟ್. ನೀವು ಹೇಳ್ದಂಗೆ ಭೂಮಂಡಲ ಬಂದು ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಇದೆ. ಈ ಹಾವುಗಳು, ಈ ಪಕ್ಷಿಗಳೆಲ್ಲ ತುಂಬ ವರ್ಷಗಳಿಂದ, ಇವತ್ತಿಲ್ಲ ನಾಳೆ ಅವು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ತವೆ. ನಮ್ಮನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋದು ನಾವು ಕಲಿಬೇಕಾಗುತ್ತೆ. ಸೊ ನಾನೀಗ ಹಾವನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. People are thinking we are doing a favor by saving snake, saving the planet. No, we have to save ourselves. ಸುಮ್ಮನೆ ಮಾತಲ್ಲಿ ವಸುದೈವ ಕುಟುಂಬಕಂ ಅಂದ್ರೆ ಸಾಲದು. ಕರೆಕ್ಟ್. ಅದನ್ನ ರಿಯಾಲಿಟಿಗೆ ತರೋದು ಹೇಗೆ ಅಂದ್ರೆ of course we'll have to co-exist. ಸರ್, ಇವಾಗ ನೀವು ನಿಮ್ಮ ರಿಸರ್ಚ್ನ ಆಲ್ಸೋ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಮಾಡಿದ್ದೀರಾ, ಒಂದಷ್ಟು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದೀರಾ ಕ್ರೊಕೊಡೈಲ್ಸ್ಗೆ ಸಂಬಂಧಪಟ್ಟ ಹಾಗೆ, ಬಿಕಾಸ್ ನಿಮ್ಮ ಇಂಟ್ರೆಸ್ಟ್ ಇಸ್ ಇನ್ ದ ಫೀಲ್ಡ್ ಆಫ್ ರೆಪ್ಟೈಲ್ಸ್. ದೋ ಇವತ್ತು ನಾವು ಪ್ರಮುಖವಾಗಿ ಕಾಳಿಂಗ ಬಗ್ಗೆ ಮಾತಾಡೋದಕ್ಕಂತಲೇ ಇಲ್ಲಿ ಕೂತಿದ್ರು. ಒಂದು ಸ್ವಲ್ಪ ರೇರ್ ಅಂಡ್ ಅನ್ನೋನ್ ಅಂಡ್ ವಾವ್ ಫ್ಯಾಕ್ಟ್ಸ್ ಅಬೌಟ್ ಕ್ರೊಕೊಡೈಲ್, ಜನರಲ್ ಆಗಿ ನಮಗೆ ಗೊತ್ತಿರೋದನ್ನ ಹೊರತುಪಡಿಸಿ ಹೇಳೋದಿದ್ರೆ. ತುಂಬಾ ಇಂಟ್ರೆಸ್ಟಿಂಗ್. ಕ್ರೊಕೊಡೈಲ್ಸ್ ಆರ್ ದಿ ಲೌಡ್ ಮೌತ್ಸ್ ಅಂತೀವಿ. ಅಂದ್ರೆ ನಮ್ಮ ಸರೀಸೃಪಗಳು ತುಂಬಾ ಶಬ್ದ ಮಾಡೋದಿಲ್ಲ, ಹುಲಿ ತರ, ಚಿರತೆ ತರ, ಯಾವುದೇ ಒಂದು ಪಕ್ಷಿ ತರ ಎಲ್ಲ ಕಿರ್ಚೋದಿಲ್ಲ. ನಮ್ಮ ಹಾವುಗಳೆಲ್ಲ ಸೈಲೆಂಟ್ ಆಗಿರುತ್ತೆ, ಅದು ಸ್ವಲ್ಪ ಬುಸ್ ಕೊಡ್ತವೆ ಅಷ್ಟೇ. ಕ್ರಾಕೊಡೈಲ್ಸ್ ತುಂಬಾ ಲೌಡ್ ಆಗಿ ಸೌಂಡ್ ಮಾಡ್ತವೆ. ದೇ ಆರ್ ಬ್ಯೂಟಿಫುಲ್, ದೇ ಲುಕ್ ವೆರಿ ವೆರಿ ಸ್ಕೇರಿ, ಭಯ ಪಡೋಸೋ ಥರ ಒಂದು ಮುಖ ಇರ್ತದೆ, ಎಕ್ಸ್ಪ್ರೆಷನ್ನೇ ಇಲ್ಲ ಅಂತಾರೆ. ಆದರೆ ನಮಗೆ ಅದು ಯಾವಾಗಲೂ ನಗ್ತಾ ಇರೋ ಥರ ಇರುತ್ತೆ, ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ನೋಡಿ ನೀವು ಹೆಂಗೆ ನೋಡ್ತಿರೋ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಅದು ಕ್ರೊಕೊಡೈಲ್ ಸ್ಮೈಲಿಂಗ್ ಎಟ್ ಮೀ, ಲಾಫಿಂಗ್ ಎಟ್ ಮೀ ಅನ್ಸುತ್ತೆ. ಬೇರೆಯವ್ರಿಗೆ ಅಲ್ಲಿ ನೋಡಿದ ತಕ್ಷಣ ಭಯ ಹೆದರಿಕೆ ಆಗುತ್ತೆ. ಸೊ ದೇ ಆರ್ ಬ್ಯೂಟಿಫುಲ್. ನಮ್ಮ ದೇಶದಲ್ಲಿ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಒನ್ ಆಫ್ ದ ಮೋಸ್ಟ್ ಬಯೋಡೈವರ್ಸಿಟಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ನೋಡಿ, ಆಫ್ರಿಕಾ ಅಂತ ಎಲ್ಲರೂ ಹೇಳ್ತಾರೆ. ಆಫ್ರಿಕಾದಲ್ಲಿ 2 ರೀತಿ ಮೊಸಳೆ ಇರೋದು, ನಮ್ಮಲ್ಲಿ 3 ಇದ್ದಾವೆ. ನಮ್ಮಲ್ಲಿ ಹುಲಿ ಇದೆ, ಅವರಲ್ಲಿಲ್ಲ. ಅವರಲ್ಲಿ ಚಿರತೆ ಇದೆ ಅಂದರೆ ನಮ್ಮಲ್ಲಿ ಚಿರತೆ ಇದೆ. ಅವರಲ್ಲಿ ಸಿಂಹ ಇದೆ ಅಂದರೆ ನಮ್ಮ ಹತ್ರನೂ ಸಿಂಹ ಇದೆ. ಅಫ್ಕೋರ್ಸ್ ಅವ್ರ ಹತ್ರ ಜಿರಾಫ್ ಇದೆ, ನಮ್ಮ ಹತ್ರ ಇಲ್ಲ. ಅವ್ರ ಹತ್ರ ಕೇಪ್ ಬೆಫಲೋ ಇದೆ ಅಲ್ವಾ, ನಮ್ಮ ಹತ್ರ ಕಾಡೆಮ್ಮೆ ಇದೆ. ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಟಲ್ ಅಂದರೆ ಇದೆ ಕಾಡೆಮ್ಮೆ. ಸೊ ನಮ್ಮಲ್ಲಿ ಬಯೋಡೈವರ್ಸಿಟಿ ಯಾವ ಥರ ಇದೆ ಅಂದರೆ ಯಾವ ದೇಶಕ್ಕೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ನೀವು ರಾಜಸ್ಥಾನ್, ಗುಜರಾತಲ್ಲಿ ಡೆಸರ್ಟ್ ಇದೆ, ಪಶ್ಚಿಮ ಘಟ್ಟದ ಇದೆ, ವೆಸ್ಟರ್ನ್ ಘಾಟ್ಸು, ಪ್ಲೇನ್ಸ್ ಇದೆ, ಸುಂದರ್ಬನ್ಸ್ ಇದೆ, ಒನ್ ಆಫ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್ ಇದೆ. ನೋಡಿದ್ರಲ್ಲ, ಗುಜರಾತಿಂದ ನಮಗೆ ವೆಸ್ಟ್ ಬೆಂಗಾಲ್ವರೆಗೂ ಮತ್ತು ನಾರ್ತ್ ಈಸ್ಟು, ಬ್ಯೂಟಿಫುಲ್ ಕಂಟ್ರಿ ನಮ್ಮದು. ಹಿಮಾಲಯಸ್ ಇದ್ದಾವೆ, ಎಲ್ಲರೂ ಇದೆ. ಆದರೆ ನಾವು ಅದನ್ನು ಏನಂತಾರೆ ಅಬ್ಯೂಸ್, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ, ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲ, ನಾವು ಅಬ್ಯೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ಒನ್ ಆಫ್ ದ ಸ್ಯಾಡ್ ಪಾರ್ಟ್. ಸೊ ಕ್ರಾಕೊಡೈಲ್ಸ್ ಅಂದಾಗ ನಮ್ಮದರಲ್ಲಿ 3 ರೀತಿ ಇದೆ. ಮಗ್ಗರ್, ಮೊಸಳೆ ಅಂತೀವಲ್ಲ, ನಮ್ಮ ರಂಗನತಿಟ್ಟು ಅಲ್ಲೆಲ್ಲ ಕಾಣಿಸ್ಕೊಳ್ತೇವೆ. ಅದು ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಕಾಣಿಸ್ಕೊಳುತ್ತೆ. ನೆಕ್ಸ್ಟ್ ಬಂದು ಸಾಲ್ಟ್ ವಾಟರ್, ಉಪ್ಪು ನೀರು ಅಂದರೆ ಸಮುದ್ರದ ಮೊಸಳೆ. ಅದು ವೆಸ್ಟ್ ಬೆಂಗಾಲಲ್ಲಿ ಸುಂದರ್ಬನ್ಸಲ್ಲಿದೆ, ಮತ್ತು ಒರಿಸ್ಸಾ ಭಿತರಕನಿಕಾದಲ್ಲಿದೆ. ಅದು ಬಿಟ್ಟರೆ ಅಂಡಮಾನಲ್ಲಿದೆ, ಅಂಡಮಾನ್ ಐಲ್ಯಾಂಡ್ಸಲ್ಲಿ ಸೂಪರ್ ಆಗಿದೆ. ಈ 3 ಅದು ತುಂಬ ಸಮುದ್ರದ ನೀರು ಕಡೆನೇ ಇರ್ತದೆ ಮತ್ತು ಫ್ರೆಶ್ ವಾಟರಲ್ಲಿ ಇರ್ತದೆ. 3ನೇದು ಇಂಟ್ರೆಸ್ಟಿಂಗ್, ನಮ್ಮ ಘರಿಯಾಲ್ ಅಂತೀವಿ. ಲಾಂಗ್ ಸ್ನೌಟ್ ಇರುತ್ತೆ, ಅದು ಬರೀ ಮೀನು ಮಾತ್ರ ತಿನ್ನುತ್ತೆ, ಅದಕ್ಕೆ ಘರಿಯಾಲ್ ಅಂತೀವಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶಲ್ಲಿ ಇರ್ತದೆ. ಅದು ಬಿಟ್ಟರೆ ಒರಿಸ್ಸಾದಲ್ಲಿ ಚಿಕ್ಕ ಪಾಪ್ಯುಲೇಷನ್ ಇದೆ, ಇಷ್ಟೇ. ಸೊ ದೇ ಆರ್ ದೇ ಕ್ವೈಟ್ ಇಂಟ್ರೆಸ್ಟಿಂಗ್. ಎಲ್ಲ ಪ್ರಾಣಿಗಳು, ಕಪ್ಪೆಗಳಿಂದ ಒಂದು ಕ್ರಿಮಿ, ಚಿಕ್ಕದ ಇನ್ಸೆಕ್ಟಿಂದ ಮನುಷ್ಯನವರೆಗೂ ತಿನ್ನೋವಷ್ಟು ಸೈಜಲ್ಲಿ ನಮ್ಮಲ್ಲಿ ಇದ್ದಾವೆ. ಸೊ ದೇ ಈಟ್ ಎವ್ರಿಥಿಂಗ್ ಆ್ಯಂಡ್ ದೇ ಆರ್ ಒನ್ ಆಫ್ ದ ಬೆಸ್ಟ್. ರಿವರ್ ಸಿಸ್ಟಮ್ನ ಕ್ಲೀನಾಗಿ ಇಟ್ಕೊಳ್ಳೋದು ಅವೇ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಣಿನೇ ಆಗ್ಬೋದು, ಏನಾದರೂ ಸತ್ತೋಗಿದ್ರೆ ಅದನ್ನು ತಿಂದು, ದೇ ಸ್ಕ್ಯಾವೆಂಜ್ ತಿಂದು ಆ ರಿವರ್ ಸಿಸ್ಟಮ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಅಂದರೆ ನಮ್ಮ ಮೊಸಳೆಗಳು. ಸೊ I can go on talking about snakes a lot and crocodiles also. ಈಗ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ನಾವು ಹೆಂಗೆ ಈ ಕಾಳಿಂಗ ಸರ್ಪದ್ದು ಜೆನೆಟಿಕ್ ವರ್ಕ್ ಮಾಡಿದ್ವೋ ಅದೇ ಥರ ಮಗ್ಗರ್ ಕ್ರಾಕೊಡೈಲ್ದು ಮಾಡಬೇಕು ಅಂತಿದ್ದೀವಿ ನಮ್ಮ ದೇಶದಲ್ಲಿ. ಆ ಪ್ರಾಜೆಕ್ಟ್ ಇನ್ನೂ ಪರ್ಮಿಷನ್ಸ್ ಎಲ್ಲ ಬರ್ತಾ ಇದೆ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ. ಅದಕ್ಕಿಂತ ಅಂದರೆ ನೀವು ಅಪ್ಪಟೆ ಹಾವುಗಳ ಬಗ್ಗೆನೂ ಒಂದು ರಿಸರ್ಚ್ ನಡೀತಾ ಇದೆ. ಕಿಂಗ್ ಕೋಬ್ರದ ರೇಡಿಯೋ ಟೆಲಿಮೆಟ್ರಿ ಮಾಡಿದಾಗ ನಾವು ಅಪ್ಪಟೆ ಹಾವು ಅಂದರೆ ಮಲಬಾರ್ ಪಿಟ್ ವೈಪದು ರೇಡಿಯೋ ಟೆಲಿಮೆಟ್ರಿ ನಡೀತಾ ಇದೆ. ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಮ್ಮವರು ಒಬ್ರದ್ದು PhD ಆಗ್ತಾ ಇದೆ. ಸೊ ಈ ಥರ ಪ್ರಾಜೆಕ್ಟ್ಸ್ ನಡೀತಾ ಇರ್ತವೆ.
ಸೊ ಆರ್ ದೇ ಇಂಟೆಲಿಜೆಂಟ್ ಅನ್ನೋದು ಒಂದು ಪ್ರಶ್ನೆ ಮೈಂಡಲ್ಲಿ ಬರುತ್ತೆ, ಬಿಕಾಸ್ ವಿ ಸ್ಪೋಕ್ ಅಬೌಟ್ ಹೇಗೆ ಹಾವುಗಳು ದೇ ವೆರಿ ಇಂಟೆಲಿಜೆಂಟ್ ಅಂತ. ಈ ಪ್ರಾಣಿಗಳೆಲ್ಲ ಒಂಥರ ಏನಂತಾರೆ, ದೇ ಕೋ ಎಕ್ಸಿಸ್ಟ್ ವಿತ್ ಅದರ್ ಅನಿಮಲ್ಸ್, ಅಫ್ಕೋರ್ಸ್ ಪ್ರೇಯನ್ನು ಹೊರತುಪಡಿಸಿ ಅನ್ನೋದಕ್ಕೆ. ಒಂದು ಉದಾಹರಣೆ, ವಿವ್ ಸೀನ್ ಕ್ರೊಕೊಡೈಲ್ಸ್ ಅವುಗಳ ಬಾಯನ್ನ ತೆರೆದಿಟ್ಕೊಂಡಿರೋದು. ಒಂದು ಪ್ರಭೇದದ ಪಕ್ಷಿ ಅದರ ಹಲ್ಲಿನ ಮಧ್ಯದ ಗಲೀಜನ್ನೆಲ್ಲ ಅದು ತಿನ್ನತ್ತೆ, ಬಟ್ ಇಟ್ ವಿಲ್ ನೆವರ್ ಹಾರ್ಮ್ ದಟ್ ಬರ್ಡ್. ಸೊ ಆಬ್ವಿಯಸ್ಲಿ ಇಟ್ ಇಸ್ ಇಂಟೆಲಿಜೆಂಟ್ ಅನ್ನೋದು ನನ್ನ ಮೈಂಡಿಗೆ ಫಸ್ಟ್. ಕೋ ಎಕ್ಸಿಸ್ಟೆನ್ಸ್. ನಮ್ಮ ಮನುಷ್ಯರು ಮಾತ್ರ ಬೇರೆಯವರ ಹ್ಯಾಬಿಟೇಟ್ ಹಾಳು ಮಾಡೋದು, ಬೇರೆಯವರ ಆಹಾರ ಹಾಳು ಮಾಡೋದು ಇವ್ರು ಮಾಡೋದಿಲ್ಲ. ನಮಗೆ ಬೇಕಾದರೆ ಅವ್ರು ಹಂಟ್ ಮಾಡ್ತವೆ, ತಿಂತವೆ. ಬೇರೆಯವ್ರು ಏನಾದರೂ ಬೇರೆ ಪ್ರಾಣಿ ಏನಾದರೂ ಹಂಟ್ ಮಾಡೋದು ಡಿಸ್ಟರ್ಬು ಮಾಡಲ್ಲ. ನಮ್ಮದು ಮಾತ್ರ. ಬೇರೆ ದೇಶದಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಟೆಂಪ್ರೇಚರ್ ಚೆನ್ನಾಗಿದೆ, ಅವ್ರನ್ನ ಹೋಗಿ ಆಕ್ಯುಪೈ ಮಾಡಬೇಕು. ಈಗ ನೀವು ನೋಡಿದ್ರೆ ಬ್ರಿಟಿಷ್ ಅವರಿಂದ, ಡಚ್ಚಿಂದ, ಪೋರ್ಚುಗೀಸ್ ಎಲ್ಲ ನಮ್ಮ ದೇಶಕ್ಕೆಲ್ಲ ಬಂದಿದ್ದು ಒಳ್ಳೆ ನಮ್ಮ ಒಂದು ಪರಿಸರ ನೋಡಿ, ನಮ್ಮದು ಒಂದು ಸ್ಪೈಸಸ್ಸು ಏನೇನೋ ಒಂದು ಕಾರಣಕ್ಕೋಸ್ಕರ. ಬೇರೆ ಪ್ರಾಣಿ ಯಾವುದೂ ಮಾಡೋದಿಲ್ಲ. ತನ್ನ ರೇಂಜ್ ಏನಿದೆಯೋ, ಅದರ ಆಹಾರ ಎಷ್ಟಿದೆಯೋ ಅಷ್ಟು ಮಾತ್ರ ಇಟ್ಕೊಳ್ಳುತ್ತೆ. ದಟ್ಸ್ ಅ ವೆರಿ ಗುಡ್ ಕೋ ಎಕ್ಸಿಸ್ಟೆನ್ಸ್. ವಿ ಆಲ್ಸೋ ಶುಡ್ ಲರ್ನ್ ಫ್ರಮ್ ದೆಮ್. ಕರೆಕ್ಟ್. ಸರ್, ಇವಾಗ ಮತ್ತೊಂದು ಪ್ರಶ್ನೆ ಏನಂದ್ರೆ, ನಿಮ್ಮ ತಂದೆ ತಾಯಿ ನಿಮಗೆ ನೀವು ಹುಟ್ಟಿದಾಗ ಇಟ್ಟಿದ್ದ ಹೆಸರೇ ಗೌರಿಶಂಕರ ಅಥವಾ ಆನಂತರ ಏನಾದರೂ ಬದಲಾವಣೆ? ಇಲ್ಲ, ತುಂಬ ಜನ ಅದನ್ನೇ ಕೇಳ್ತಾರೆ. ಆ್ಯಕ್ಚುಲಿ ನಮ್ಮ ಅಜ್ಜಿ ಹೆಸರು ಗೌರಿ. ಸೊ ಎರಡನೇ ಮಗಳು ಹುಟ್ಟಿದ್ರೆ ಇಡೋಣ ಅಂತ ಯೋಚನೆ ಮಾಡಿದ್ರೇನು, ನಾನು ನೋಡಿದ್ರೆ ಹುಟ್ಬಿಟ್ಟೆ ಮಗ ಅಂತ. ಸೊ ಅದಕ್ಕೆ ಗೌರಿ ಶಂಕರ್ ಅಂತ ಇಟ್ರು. ಐ ಥಿಂಕ್ ಇಟ್ ವಾಸ್ ವೆರಿ ಆಪ್ಟ್ ಆಲ್ಸೋ ಅಲ್ವಾ? ಗೌರಿ ಶಂಕರ್ ಕತ್ತಿನ ಸುತ್ತ ಹಾವನ್ನ ನೋಡ್ತೀವಿ. ಸೊ ನೀವು ಐ ವಾಕ್ ಇಂಗ್ಲಿಷ್ ಟಾಕ್ ಇಂಗ್ಲಿಷ್ ತರ ಹೇಳ್ತಾರಲ್ಲ, ಆ ತರ ಐ ವಾಕ್ ಸ್ನೇಕ್ಸ್ ಟಾಕ್ ಸ್ನೇಕ್ಸ್, ಅಂಡ್ ಸೋ ಆಪ್ಟ್ಲಿ ನಿಮ್ಮ ಹೆಸರು ಸಹ ಗೌರಿ ಶಂಕರ್. ಅಂಡ್ ನಿಮ್ಮದೇ ಥರದ ಲೈಕ್ ಮೈಂಡೆಡ್ ಪೀಪಲ್, ನಾನು ಇದ್ರ ಬಗ್ಗೆ ಕಲ್ತ್ಕೋಬೇಕಲ್ಲ, ಇವ್ರ ಜೊತೆ ನಾನು ಬಂದು ಇದನ್ನೆಲ್ಲ ಕಲಿಬೇಕಲ್ಲ ಅನ್ನೋರ್ಗೂ you've given an opportunity. ಟ್ರೈನಿಂಗ್ ಪಡ್ಕೋಬಹುದು. kalinga@kalingacare.com ಗೆ ಮೇಲ್ ಮಾಡಬಹುದಾ? ಹೌದು, ಖಂಡಿತ. ನಾವು ಐ ಥಿಂಕ್ ವಿ ಆರ್ ಒನ್ ಆಫ್ ದೋಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಲ್ ಓವರ್ ಇಂಡಿಯಾ. ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ಹತ್ರ 1000 ಜನಕ್ಕಿಂತ ಹೆಚ್ಚು ಪ್ರೊಫೆಷನಲ್ ರೆಸ್ಕ್ಯೂರ್ಸ್ನ ನಾವು ರೆಡಿ ಮಾಡಿದ್ವಿ. ಅವ್ರವ್ರ ಊರುಗಳಲ್ಲಿ ಅವ್ರವ್ರು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಸಂರಕ್ಷಣೆ, ರೆಸ್ಕ್ಯೂನೇ ತುಂಬ ಇಂಪಾರ್ಟೆಂಟ್. ಅಂದರೆ ಲೆಕ್ಕ ಹಾಕಿ, ಸದ್ಯಕ್ಕೆ ನಾವು ಮೊನ್ನೆ ಲೆಕ್ಕ ಹಾಕಿದಾಗ ಒಬ್ಬೊಬ್ಬರ ಸ್ನೇಕ್ ರೆಸ್ಕ್ಯೂರ್ಸ್ ಇಷ್ಟಿಷ್ಟು ಹಾವು ಹಿಡಿದಿದ್ದಾರೆ. ಅಂದರೆ 2,80,000 ಹಾವುಗಳನ್ನು ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ. ಅಂದರೆ ಏನರ್ಥ, ಎವ್ರಿ ಟೈಮ್ ದೇರ್ ವಾಸ್ ಅ ಸ್ನೇಕ್, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೋ ಒಂದು ಸಿಚುವೇಶನ್. ಅದನ್ನು ನಾವು ಅವಾಯ್ಡ್ ಮಾಡಿದ್ದೀವಲ್ಲ. ಅಂದರೆ 2,80,000 ಜನ ಕಾಪಾಡಿದ್ದೀವಿ ಅಂತ ಅಂದರೆ ಸ್ನೇಕ್ ಬೈಟ್ನ ಅವಾಯ್ಡ್ ಮಾಡಿದ್ದೀವಿ ಅಂತ ಆಗುತ್ತೆ. ಸೊ ದಟ್ ಇಸ್ ಹೌ ವಿ ಡೂ ದ ಕನ್ಸರ್ವೇಷನ್. ನಿಮಗೆ ಆಸಕ್ತಿ ಇದೆ, ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಲ್ಲ ಸೈಂಟಿಸ್ಟ್ ಆಗಿರ್ಬೋದು, ಎಲ್ಲರಿಗೂ ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಪೀಸ್ಫುಲ್ ನೆಮ್ಮದಿ ಜಾಗ ಬೇಕು. ಆಗುಂಬೆಗೆ ಬರ್ಬೋದು. ನಮ್ಮದು ಒಂದು ಫೀಲ್ಡ್ ಸ್ಟೇಷನ್ ಇದೆ, ಅಂದರೆ ರಿಸರ್ಚ್ ಸ್ಟೇಷನ್, ರಿಸಾರ್ಟ್ ಅಲ್ಲ. ಅಲ್ಲಿ ಬಂದು ನಮಗೆ ತಂದೂರಿ ಚಿಕನ್ ಕೊಡಿ, ನಮಗೆ ಕಾಫಿ ಟೀ ತಂದು ಕೊಡಿ ಅಂತಿಲ್ಲ. ಎಲ್ಲರೂ ವಿಜ್ಞಾನಿಗಳು, ರಿಸರ್ಚರ್ಸ್, ಸೈಂಟಿಸ್ಟ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಬಂದರೆ ನಮ್ಮ ಸ್ಟೂಡೆಂಟ್ಸ್ ನಾನೇ ಅಡುಗೆ ಮಾಡಿ ಹಾಕ್ತೀನಿ ಬೇಕಾದರೆ. ಸೊ ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನಾನು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಪ್ಲೇಟ್ ಅವರೇ ವಾಶ್ ಮಾಡಿದ್ರು ಹೊರತು ನಮಗೆ ಪ್ಲೇಟ್ ವಾಶ್ ಮಾಡೋಕ್ಕೆ ಜನನ ಇಟ್ಕೊಂಡಿಲ್ಲ. ಯಾರು ಬೇಕಾದರೂ ಇಂಟ್ರೆಸ್ಟ್ ಇರೋರು ಬರ್ಬೋದು. ಲೌಡಾಗಿ ಮ್ಯೂಸಿಕ್ ಆಗೋದಿಲ್ಲ, ಬಾನ್ ಫೈರ್ ಹಾಕೋದು, ಪಾರ್ಟಿ ಇರೋದಿಲ್ಲ. ನಮಗೆ ಆ ಪರಿಸರ ಜೊತೆ ನೀವು ಒಂದಾಗಿ ನೆಮ್ಮದಿಯಾಗಿರ್ಬೇಕು ಅಂದರೆ ನೀವು ಖಂಡಿತ ಬರ್ಬೋದು, ಕಲಿಬೋದು, ಟ್ರೆಕ್ಕಿಂಗ್ ಮಾಡ್ಬೋದು. ಈ ರೀತಿ ಒಂದು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಿಟ್ಟಿದ್ದೀವಿ. ಓಕೆ. ಒಬ್ರು ಆರ್ಮಿ ಆಫೀಸರ್, ರಿಟೈರ್ಡ್ ಆರ್ಮಿ ಆಫೀಸರ್ ಒಂದು ಬಹಳ ಒಳ್ಳೆ ಕ್ವೆಶ್ಚನ್ ಕೇಳಿದ್ರು. ನನಗೆ ಐ ರಿಯಲಿ ವಾಂಟ್ ಟು ನೋ ಯುವರ್ ಥಾಟ್ಸ್ ಆನ್ ದ ಸೇಮ್. ಸೊ ಅವ್ರು ಹೇಳ್ತಾರೆ ದಟ್ ಆರ್ಮಿನಲ್ಲಿ ಇಟ್ ಇಸ್ ಮ್ಯಾಂಡೇಟ್ ದಟ್, ಅಂದರೆ ಏನೋ ಒಂದು ತೊಂದರೆ ಸಿಚುವೇಶನಲ್ಲಿ ಅವ್ರು ಎಲ್ಲೇ ಇದ್ರೂ ಅವ್ರು ಬದುಕುಳಿಬೇಕು ಅನ್ನೋದಕ್ಕೆ, ಸರ್ವೈವಲ್ಗೆ ಅಂತ ಒಂದಷ್ಟು ಪ್ರಾಣಿಗಳನ್ನು ತಿನ್ನೋದು ಇಟ್ ಇಸ್ ಕಂಪಲ್ಸರಿ. ಅದರಲ್ಲಿ ಹಾವು ಕೂಡ ಇಟ್ಸ್ ಇನ್ಕ್ಲೂಡೆಡ್. ಅದ್ರ ಬಗ್ಗೆ ನೀವೇನಾದರೂ ಮಾಡಬಹುದಾ ಅಂತ ನಿಮ್ಮನ್ನು ಕೇಳಿದ್ರು. ಕರೆಕ್ಟ್, ಮಾಡ್ಬೋದು. ಅದು ನೋಡಿ, ನಮಗೆ ಹಾವು ತುಂಬ ಇಂಪಾರ್ಟೆಂಟ್. ಕೆಲವರಿಗೆ ಚಿಕನ್ ಮಟನ್ ತಿಂತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅದು ಇಂಪಾರ್ಟೆಂಟ್ ಬರಲ್ಲ. ಅದು ಹಾವನ್ನು ಒಂದು ರೀತಿಯಲ್ಲಿ ಒಬ್ಬರಿಗೆ ಆಹಾರನೇ. ನಾವು ಆಹಾರದ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೂಸು ಒಂದು ತಿಂತಾರೆ, ಕ್ರಿಶ್ಚಿಯನ್ಸ್ ಒಂದು ತಿಂತಾರೆ, ಮುಸ್ಲಿಮ್ಸ್ ಒಂದು ತಿಂತಾರೆ ಅಂದ್ಬಿಟ್ಟು ಬಂದ್ಬಿಡುತ್ತೆ. ಆ ರೀತಿ ಪರವಾಗಿಲ್ಲ. ನೀವು ಯಾವುದೇ ಒಂದು ಕಾಡಲ್ಲಿ ಒಂದು ಪ್ರಾಣಿ ಆಗಲಿ, ಯಾವುದೇ ಒಂದು ವಾತಾವರಣದಲ್ಲಿ ಅದನ್ನು ತೆಗೆದು ಅದನ್ನು ಕೊಂದಾಕಿದ್ರೆ, ಅದನ್ನು ತಿಂದರೆ, ಇಲ್ಲ ಅದರಿಂದ ಏನಾದರೂ ಒಂದು ಪ್ರಯೋಜನ ಆದರೆ ಐ ಆಮ್ ಓಕೆ ವಿತ್ ಇಟ್. ಅದಕ್ಕೆ ಸುಮ್ಮನೆ ಸಾಯಿಸಬಾರ್ದು. ಸಾಯಿಸಿದ್ರೆ ನಾನು ಹೇಳ್ದಂಗೆ ನಿಮಗೆ ಭತ್ತ ತಿಂದು ಇಲಿಗಳು ಜಾಸ್ತಿ ಆದರೆ ನಿಮ್ಮ ಪ್ರಾಬ್ಲಮ್ ಅದು. ಆದರೆ ಸುಮ್ಮನೆ ಒಂದು ಭಯ ಅಂತ ಇಟ್ಕೊಂಡು, ಯಾವುದೋ ಒಂದು ಕಾರಣ ಇಟ್ಕೊಂಡು ಅದನ್ನು ಸಾಯಿಸೋದು, ತಿನ್ನೋದಿಲ್ಲ, ಮಾಡೋದಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಅದು ಮಾಡಬಾರ್ದು. ಆರ್ಮಿ ಅವ್ರನ್ನೂ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಸ್ಕಿಲ್, ಇಟ್ಸ್ ಅ ಸರ್ವೈವಲ್ ಸ್ಕಿಲ್. ಅದನ್ನು ಮಾಡಬೇಕು ಅಂತೇನಿಲ್ಲ. ಬೇರೆ ಪ್ರಾಣಿನ ತಿನ್ಬೋದು. ನಾನು ಇವಾಗ ಬೇರೆ ಪ್ರಾಣಿನ ತಿನ್ಬೋದು ಅಂದರೆ, ಬೇರೆ ಪ್ರಾಣಿಯ ಬಗ್ಗೆ ಸಂಶೋಧನೆ ಮಾಡುವವರು, ಅದರಲ್ಲಿ ಲವ್ ಇರೋರು, ಅವ್ರು ಹೇಳ್ತಾರೆ ಅದು ಹೆಂಗೆ,
ಮೊಲಾನ ತಿನ್ಬೋದಾ, ಪಕ್ಷಿನ ತಿನ್ಬೋದಾ, ಹಾವು ತಿನ್ಬಾರ್ದಾ ಅಂತಾರೆ. ಸೊ ಆ ರೀತಿ ವಿ ಶುಡಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಆರ್ಗ್ಯುಮೆಂಟ್. ಬಟ್ ಅದು ಇಲ್ಲದೆ ನಾನು ಟ್ರೈನಿಂಗ್ ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ವಿ ನೀಡ್ ಟು ವರ್ಕ್, ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಯಾವ ರೀತಿ ಅದನ್ನು ಮಾಡೋದು ಅಂತ ಯೋಚನೆ ಮಾಡಬೇಕು. ಓಕೆ ಓಕೆ ಸರ್, ಕೊನೆಯದಾಗಿ ನಾನು ನಿಮ್ಮನ್ನ ಕೇಳಬೇಕಾಗಿರೋ ಪ್ರಶ್ನೆ, ಸಾಕಷ್ಟು ಇಂಟರ್ವ್ಯೂಸ್ಗಳು, ಟಾಕ್ಸ್ಗಳು ಆ್ಯಂಡ್ ಯು ನೇಮ್ ಇಟ್ ಫ್ರಮ್ BBC ಟು ನ್ಯಾಷನಲ್ ಜಿಯೋಗ್ರಫಿಕ್ ಟು ಹಿಸ್ಟ್ರಿ ಎಲ್ಲವೂ ನಿಮ್ಮನ್ನು ಕವರ್ ಮಾಡಾಗಿದೆ. ಎಲ್ಲ ಚಾನಲ್ಸಲ್ಲೂ ನೀವು ಬಂದಿದ್ದೀರಾ, ಲೋಕಲ್, ನ್ಯಾಷನಲ್, ಇಂಟರ್ನ್ಯಾಷನಲ್. ವಿಚ್ ಇಸ್ ದಟ್ ಒನ್ ಕ್ವೆಶ್ಚನ್ ದಟ್ ನೋಬಡಿ ಹ್ಯಾಸ್ ಆಸ್ಡ್ ಯು ಆ್ಯಂಡ್ ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಯು ಹ್ಯಾವ್ ನಾಟ್ ಸ್ಪೋಕನ್, ಎಲ್ಲೂ ಇಲ್ಲಿ ನಾನು ಹೇಳ್ತೀನಿ ಅದು ಅನ್ನುವಂಥದ್ದು? ಯಾರು ಕೇಳಿಲ್ವಲ್ಲ ಇದನ್ನ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರೆ? ಇಲ್ಲ, ಐ ಥಿಂಕ್ ಓವರ್ ದಿ ಇಯರ್ಸ್ ನೀವು ನೋಡಿ ಎಷ್ಟು ಹೋಮ್ವರ್ಕ್ ಮಾಡಿದ್ದೀರಾ, ನೀವೆಲ್ಲ ನಮ್ಮ ವಿಡಿಯೋಸ್ ನೋಡಿದ್ದೀರಾ. ಸೊ ಐ ಥಿಂಕ್ ಅವ್ರ ಇಂಟರ್ವ್ಯೂ ಮಾಡೋರು ಒಳ್ಳೆ ಹೋಮ್ವರ್ಕ್ ಮಾಡಿದರೆ ಇಷ್ಟು ಪ್ರಶ್ನೆಗಳು ಬಂದ್ಬಿಡುತ್ತೆ. ಇಷ್ಟೊತ್ತು ನಾನು ಆ್ಯಕ್ಚುಲಿ ದಿಸ್ ಇಸ್ ದ ಲಾಂಗೆಸ್ಟ್ ಎವರ್ ಇಂಟರ್ವ್ಯೂ ನಾನು ಮಾಡಿರೋದು. ಹೌದು. ಸೊ ಬಿಕಾಸ್ ಯು ಹ್ಯಾವ್ ಡನ್ ಸೋ ಮಚ್ ಹೋಮ್ವರ್ಕ್. ಐ ಥಿಂಕ್ ನೀವು ನಮ್ಮ ವೀಡಿಯೋಸ್ ನೋಡಿದ್ದೀರಾ, ನಮ್ದು ಆರ್ಟಿಕಲ್ ಓದಿದ್ದೀರಾ, ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಬರೆದು ಇಟ್ಕೊಂಡಿದ್ದೀರಾ. ಆ್ಯಕ್ಚುಲಿ ಯು ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಸ್ಟಫ್. ನೀವು ಕೇಳಿಲ್ಲ ಅಂದ್ರೆ ನಾನು ಕೆಲವು ವಿಷಯಗಳು ಹೇಳ್ತೀನಿ, ಅದಕ್ಕೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬೇರೆ ಏನೋ ಹೇಳ್ತೀನಿ. ಐ ಥಿಂಕ್ ಇಲ್ಲ, ನನಗೆ ಮೆಮೊರಿ ಸ್ವಲ್ಪ ಕಡಿಮೆ, ಆ ಥರ ಐ ಕಾಂಟ್ ಥಿಂಕ್ ಅಬೌಟ್. ಬಟ್ ಯು ಹ್ಯಾವ್ ಆಸ್ಕ್ಡ್ ಮೋರ್ ಕ್ವಶನ್ಸ್. ಅದು ಲಂಚ್ ಟೈಮ್ ಆಯಿತು. ಇಲ್ಲ, ಕಳಿಸ್ಕೊಡ್ತೀವಿ, ಇನ್ನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಥ್ಯಾಂಕ್ ಯು ಸೋ ಮಚ್. ವಿ ರಿಯಲಿ ಲವ್ಡ್ ಹ್ಯಾವಿಂಗ್ ಯು ನಮ್ಮ ಶೋನಲ್ಲಿ.